ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ, ಭಾರೀ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಫ್ಲೈಓವರ್ ಜಲಾವೃತವಾಗಿದೆ, ರಸ್ತೆಗಳು ಮುಳುಗೋಗಿದ್ದಾವೆ. ಧಾರಾಕಾರ ಮಳೆಗೆ ಅಂಡರ್ ಪಾಸ್ಗಳಲ್ಲಿ ನೀರು ತುಂಬಿಕೊಂಡಿದೆ. ಪಾರ್ಕ್ ಮಾಡಿದ್ದ ವಾಹನಗಳ ಮೇಲೆ ಮರ ಬಿದ್ದಿದೆ. ಅವಾಂತರವೇ ಸೃಷ್ಟಿಯಾಗಿದೆ. ಪ್ರತಿದಿನವೂ ಕೂಡ ಮಳೆ ಬಂದಾಗ ಏನಾದರೂ ಒಂದು ತೊಂದರೆ ಆಗೇ ಆಗುತ್ತೆ ಬೆಂಗಳೂರಿನಲ್ಲಿ. ನೋಡಿ, ಫ್ಲೈಓವರ್ ಮೇಲೆ ಎಷ್ಟು ನೀರು ತುಂಬಿಕೊಂಡಿದೆ ಅನ್ನೋದನ್ನ ತಾವು ನೋಡಿ. ವೆಹಿಕಲ್ಗಳೆಲ್ಲ ಅಲ್ಲೇ ನಿಂತ್ಕೊಂಡಿದ್ದಾವೆ. ಇಷ್ಟು ನೀರು ತುಂಬಿಕೊಂಡಾಗ ವೆಹಿಕಲ್ನ ಮೂವ್ ಮಾಡೋಕ್ಕಾಗತ್ತಾ, ಗಾಡಿ ಓಡಿಸೋಕ್ಕಾಗತ್ತಾ? ಕೇವಲ 1 ಅವರ್ ಅಷ್ಟೇ ಮಳೆ ಬಂದಿತ್ತು. ಅದು ಏನು ತುಂಬಾ ಜಾಸ್ತಿ ಏನು ಬರಲಿಲ್ಲ. ಮಳೆ ಬಂದು ಏನೇನು ಅವಾಂತರ ಆಯ್ತು ಕೇಳಿದ್ರೆ, ಅಲ್ಲಿ ಪಾರ್ಕ್ ಮಾಡಿದ್ದಂತ ವಾಹನಗಳ ಮೇಲೆ ಎಲ್ಲ ಮರಗಳು ಬಿದ್ದಿದ್ದಾವೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅದರ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರಲ್ಲ. ಅಂಡರ್ ಪಾಸ್ಗಳ ಬಗ್ಗೆ ಹೇಳೋದೇ ಬೇಡ. ಮಳೆ ಬಂದಾಗ ಅದು ದೊಡ್ಡ ಗಂಡಾಂತರ. ಅದು ಅಂಡರ್ ಪಾಸ್ಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಬೆಂಗಳೂರಿನಲ್ಲಿ ಹೀಗೆ ಆಗಿ ಕೆಲವು ಜೀವವೂ ಕೂಡ ಕಳ್ಕೊಂಡಿದ್ದಾರೆ ಜನ. ಪ್ರತಿ ಬಾರಿಯೂ ಕೂಡ ಹಿಂಗಾಗುತ್ತೆ ಮಳೆ ಬಂದಾಗ. ಇವತ್ತೊಂದು 1 ಅವರ್ ಸುರಿದಂತ ಮಳೆ ಏನು ಅವಾಂತರ ಮಾಡಿದೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ರಿ. ಭಾರಿ ಮಳೆಗೆ ತುಮಕೂರು ರಸ್ತೆ ಫ್ಲೈಓವರ್ ಜಲಾವೃತವಾಗಿದೆ. ತುಮಕೂರು ರಸ್ತೆ ಫ್ಲೈಓವರ್ ಸಂಪೂರ್ಣ ಜಲಾವೃತವಾಗಿದೆ. ಫ್ಲೈಓವರ್ ಮೇಲೆ ಹೊಳೆಯಂತೆ ನೀರು ಹರಿತಾ ಇದೆ. ನೀರಿನಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಫ್ಲೈಓವರ್ ಮೇಲೆ ಹೊಳೆಯ ಹಾಗೆ ನೀರು ಹರಿದು ಹೋಗುತ್ತಿದೆ. ತುಮಕೂರು ಫ್ಲೈಓವರ್ನಲ್ಲಿ ಹಿಂಗೆ ನೀರು ತುಂಬಿಕೊಂಡಿರೋದು ದೃಶ್ಯದಲ್ಲಿ ತಾವೇನು ಗಮನಿಸ್ತಾ ಇದ್ರಲ್ಲ, ಇದು ಎಲ್ಲಿ ಅನ್ನೋದು ನಿಮ್ಗೆ ಏನಾದರೂ ಅನುಮಾನ ಬಂದ್ರೆ, ಇದು ತುಮಕೂರು ರಸ್ತೆ ಫ್ಲೈಓವರ್ನಲ್ಲಿ ನೀರು ತುಂಬಿಕೊಂಡು ಹೊಳೆಯಂತೆ ನೀರು ಹರಿತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸುತ್ತಿದ್ದೀರಲ್ಲ. ಮಳೆ ತಂದಿರುವಂತ ಅವಾಂತರ ಇದು. ಫ್ಲೈಓವರ್ ಮೇಲೆ ಮಳೆ ನೀರು ಹರಿತಾ ಇದೆ, ನೀರು ತುಂಬಿಕೊಂಡಿದೆ, ಹೊಳೆಯಂತೆ ನೀರು ತುಂಬಿಕೊಂಡಿದೆ. ವಾಹನ ಸವಾರರೆಲ್ಲ ಎಷ್ಟು ಪರದಾಡ್ತಿದ್ದಾರೆ ನೋಡಿ. ಸಾಲು ಸಾಲು ಅವಾಂತರಗಳು. ಇವತ್ತು 1 ಗಂಟೆ ಸುರಿದಂತ ಜಾಲಹಳ್ಳಿಯಲ್ಲಿ ವಾಹನಗಳು ಮರ ದರಾಶಾಹಿಯಾಗಿದೆ. ಪಾರ್ಕಿಂಗ್ ಮಾಡಿದ್ದ ವಾಹನಗಳ ಮೇಲೆ ರೆಂಬೆ ಮುರಿದು ಬಿದ್ದಿದೆ. ಜಾಲಹಳ್ಳಿ ಸುತ್ತಮುತ್ತ ಗಾಳಿ ಸಹಿತ ಮಳೆಯಾಗ್ತಾ ಇದೆ. ಪಾರ್ಕ್ ಮಾಡಿದ್ದಂತಹ ವಾಹನಗಳ ಮೇಲೆ ಮರದ ಕೊಂಬೆಯೊಂದು ಮುರಿದು ಬಿದ್ದಿದೆ. ಜಾಲಹಳ್ಳಿಯಲ್ಲಿ ಮಳೆ ತಂದಿರುವಂತ ಅವಾಂತರ ಇದು. ಯಾರಿಗೇನು ಆದಂಗಿಲ್ಲ, ಅದೃಷ್ಟವಶಾತ್ ಯಾರಿಗೇನು ಆಗಿಲ್ಲ. ಮರದ ಕೊಂಬೆಯೊಂದು ಮುರಿದು ಬಿದ್ದ ಪರಿಣಾಮ ಹೀಗಾಗಿದೆ. ವಾಹನಗಳ ಮೇಲೆ ಮರದ ಕೊಂಬೆ ಮುರಿದು ಬಿದ್ದಿದೆ. ಜಾಲಹಳ್ಳಿ ಭಾಗದಲ್ಲಿ ಗಾಳಿ ಸಹಿತ ಮಳೆಯಾಗಿದೆ. ಸಹಜವಾಗಿ ಈಗ ಮಳೆ ಅಂತ ಹೇಳಿದ್ರೆ ವಿಪರೀತ ಗಾಳಿ, ಮಿಂಚು, ಸಿಡಿಲು, ಗುಡುಗು, ಬರೀ ಮಳೆ ಬರೋದಿಲ್ಲ. ಶಿವಾನಂದ ಸರ್ಕಲ್ ಅಂಡರ್ ಪಾಸ್ ಜಲಾವೃತವಾಗಿದೆ. ಇದು ಯಾವಾಗ್ಲೂ ಹಂಗೇನೆ. ಶಿವಾನಂದ ಸರ್ಕಲ್ ಅಂಡರ್ ಪಾಸ್ನಲ್ಲಿ 2 ಅಡಿಯಷ್ಟು ನೀರು ನಿಂತ್ಕೊಂಡಿದೆ. ನೀರು ನಿಂತು ವಾಹನ ಸವಾರರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಶಿವಾನಂದ ಸರ್ಕಲ್ನ ಅಂಡರ್ ಪಾಸ್ ಇದೆಯಲ್ಲ, ಅಲ್ಲಿ ನಿಂತ ನೀರಲ್ಲೇ ವಾಹನ ಸವಾರರು ಸಂಚರಿಸ್ತಾ ಇದ್ದಾರೆ. ಶಿವಾನಂದ ಸರ್ಕಲ್ ಅಂಡರ್ ಪಾಸ್ನ ಪಚೀತಿ ನೀವು ನೋಡಬೇಕು. ಅಲ್ಲಿ ಯಾವಾಗ್ಲೂ ಕೂಡ ಇದೇ ರೀತಿಯಾಗಿ ಆಗುತ್ತೆ. ಸರಿಯಾಗಿ ನೀರು ಹೋಗೋದಿಲ್ಲ. ಹಾಗಾಗಿ ಆ ಅಂಡರ್ ಪಾಸ್ ಮೊದಲೇ ಕಂಜೆಸ್ಟ್ ಜಾಗ ಅದು. ಆ ಕಡೆ ಫ್ಲೈಓವರ್ ಇಂದಲೂ ಕೂಡ ಜನ ಬರ್ತಾರೆ, ಈ ಕಡೆ ಸರ್ವಿಸ್ ರೋಡ್ ಇಂದಲೂ ಕೂಡ ಜನ ಬರ್ತಾರೆ. ನೀರು ತುಂಬಿಕೊಂಡ್ರೆ ಪಾಪ ಏನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ, ಭಾರೀ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಫ್ಲೈಓವರ್ ಜಲಾವೃತವಾಗಿದೆ, ರಸ್ತೆಗಳು ಮುಳುಗೋಗಿದ್ದಾವೆ. ಧಾರಾಕಾರ ಮಳೆಗೆ ಅಂಡರ್ ಪಾಸ್ಗಳಲ್ಲಿ ನೀರು ತುಂಬಿಕೊಂಡಿದೆ. ಪಾರ್ಕ್ ಮಾಡಿದ್ದ ವಾಹನಗಳ ಮೇಲೆ ಮರ ಬಿದ್ದಿದೆ. ಅವಾಂತರವೇ ಸೃಷ್ಟಿಯಾಗಿದೆ. ಪ್ರತಿದಿನವೂ ಕೂಡ ಮಳೆ ಬಂದಾಗ ಏನಾದರೂ ಒಂದು ತೊಂದರೆ ಆಗೇ ಆಗುತ್ತೆ ಬೆಂಗಳೂರಿನಲ್ಲಿ. ನೋಡಿ, ಫ್ಲೈಓವರ್ ಮೇಲೆ ಎಷ್ಟು ನೀರು ತುಂಬಿಕೊಂಡಿದೆ ಅನ್ನೋದನ್ನ ತಾವು ನೋಡಿ. ವೆಹಿಕಲ್ಗಳೆಲ್ಲ ಅಲ್ಲೇ ನಿಂತ್ಕೊಂಡಿದ್ದಾವೆ. ಇಷ್ಟು ನೀರು ತುಂಬಿಕೊಂಡಾಗ ವೆಹಿಕಲ್ನ ಮೂವ್ ಮಾಡೋಕ್ಕಾಗತ್ತಾ, ಗಾಡಿ ಓಡಿಸೋಕ್ಕಾಗತ್ತಾ? ಕೇವಲ 1 ಅವರ್ ಅಷ್ಟೇ ಮಳೆ ಬಂದಿತ್ತು. ಅದು ಏನು ತುಂಬಾ ಜಾಸ್ತಿ ಏನು ಬರಲಿಲ್ಲ. ಮಳೆ ಬಂದು ಏನೇನು ಅವಾಂತರ ಆಯ್ತು ಕೇಳಿದ್ರೆ, ಅಲ್ಲಿ ಪಾರ್ಕ್ ಮಾಡಿದ್ದಂತ ವಾಹನಗಳ ಮೇಲೆ ಎಲ್ಲ ಮರಗಳು ಬಿದ್ದಿದ್ದಾವೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅದರ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರಲ್ಲ. ಅಂಡರ್ ಪಾಸ್ಗಳ ಬಗ್ಗೆ ಹೇಳೋದೇ ಬೇಡ. ಮಳೆ ಬಂದಾಗ ಅದು ದೊಡ್ಡ ಗಂಡಾಂತರ. ಅದು ಅಂಡರ್ ಪಾಸ್ಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಬೆಂಗಳೂರಿನಲ್ಲಿ ಹೀಗೆ ಆಗಿ ಕೆಲವು ಜೀವವೂ ಕೂಡ ಕಳ್ಕೊಂಡಿದ್ದಾರೆ ಜನ. ಪ್ರತಿ ಬಾರಿಯೂ ಕೂಡ ಹಿಂಗಾಗುತ್ತೆ ಮಳೆ ಬಂದಾಗ. ಇವತ್ತೊಂದು 1 ಅವರ್ ಸುರಿದಂತ ಮಳೆ ಏನು ಅವಾಂತರ ಮಾಡಿದೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ರಿ.
ಭಾರಿ ಮಳೆಗೆ ತುಮಕೂರು ರಸ್ತೆ ಫ್ಲೈಓವರ್ ಜಲಾವೃತವಾಗಿದೆ. ತುಮಕೂರು ರಸ್ತೆ ಫ್ಲೈಓವರ್ ಸಂಪೂರ್ಣ ಜಲಾವೃತವಾಗಿದೆ. ಫ್ಲೈಓವರ್ ಮೇಲೆ ಹೊಳೆಯಂತೆ ನೀರು ಹರಿತಾ ಇದೆ. ನೀರಿನಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಫ್ಲೈಓವರ್ ಮೇಲೆ ಹೊಳೆಯ ಹಾಗೆ ನೀರು ಹರಿದು ಹೋಗುತ್ತಿದೆ. ತುಮಕೂರು ಫ್ಲೈಓವರ್ನಲ್ಲಿ ಹಿಂಗೆ ನೀರು ತುಂಬಿಕೊಂಡಿರೋದು ದೃಶ್ಯದಲ್ಲಿ ತಾವೇನು ಗಮನಿಸ್ತಾ ಇದ್ರಲ್ಲ, ಇದು ಎಲ್ಲಿ ಅನ್ನೋದು ನಿಮ್ಗೆ ಏನಾದರೂ ಅನುಮಾನ ಬಂದ್ರೆ ಇದು ತುಮಕೂರು ರಸ್ತೆ ಫ್ಲೈಓವರ್ನಲ್ಲಿ ನೀರು ತುಂಬಿಕೊಂಡು ಹೊಳೆಯಂತೆ ನೀರು ಹರಿತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸುತ್ತಿದ್ದೀರಲ್ಲ. ಮಳೆ ತಂದಿರುವಂತ ಅವಾಂತರ ಇದು. ಫ್ಲೈಓವರ್ ಮೇಲೆ ಮಳೆ ನೀರು ಹರಿತಾ ಇದೆ, ನೀರು ತುಂಬಿಕೊಂಡಿದೆ, ಹೊಳೆಯಂತೆ ನೀರು ತುಂಬಿಕೊಂಡಿದೆ. ವಾಹನ ಸವಾರರೆಲ್ಲ ಎಷ್ಟು ಪರದಾಡ್ತಿದ್ದಾರೆ ನೋಡಿ. ಸಾಲು ಸಾಲು ಅವಾಂತರಗಳು ಇವತ್ತು 1 ಗಂಟೆ ಸುರಿದಂತ. ಜಾಲಹಳ್ಳಿಯಲ್ಲಿ ವಾಹನಗಳು ಮರ ದರಾಶಾಹಿಯಾಗಿದೆ. ಪಾರ್ಕಿಂಗ್ ಮಾಡಿದ್ದ ವಾಹನಗಳ ಮೇಲೆ ರೆಂಬೆ ಮುರಿದು ಬಿದ್ದಿದೆ. ಜಾಲಹಳ್ಳಿ ಸುತ್ತಮುತ್ತ ಗಾಳಿ ಸಹಿತ ಮಳೆಯಾಗ್ತಾ ಇದೆ. ಪಾರ್ಕ್ ಮಾಡಿದ್ದಂತಹ ವಾಹನಗಳ ಮೇಲೆ ಮರದ ಕೊಂಬೆಯೊಂದು ಮುರಿದು ಬಿದ್ದಿದೆ. ಜಾಲಹಳ್ಳಿಯಲ್ಲಿ ಮಳೆ ತಂದಿರುವಂತ ಅವಾಂತರ ಇದು. ಯಾರಿಗೇನು ಆದಂಗಿಲ್ಲ, ಅದೃಷ್ಟವಶಾತ್ ಯಾರಿಗೇನು ಆಗಿಲ್ಲ. ಮರದ ಕೊಂಬೆಯೊಂದು ಮುರಿದು ಬಿದ್ದ ಪರಿಣಾಮ ಹೀಗಾಗಿದೆ. ವಾಹನಗಳ ಮೇಲೆ ಮರದ ಕೊಂಬೆ ಮುರಿದು ಬಿದ್ದಿದೆ. ಜಾಲಹಳ್ಳಿ ಭಾಗದಲ್ಲಿ ಗಾಳಿ ಸಹಿತ ಮಳೆಯಾಗಿದೆ. ಸಹಜವಾಗಿ ಈಗ ಮಳೆ ಅಂತ ಹೇಳಿದ್ರೆ ವಿಪರೀತ ಗಾಳಿ, ಮಿಂಚು, ಸಿಡಿಲು, ಗುಡುಗು, ಬರೀ ಮಳೆ ಬರೋದಿಲ್ಲ. ಶಿವಾನಂದ ಸರ್ಕಲ್ ಅಂಡರ್ ಪಾಸ್ ಜಲಾವೃತವಾಗಿದೆ. ಇದು ಯಾವಾಗಲೂ ಹಂಗೇನೆ. ಶಿವಾನಂದ ಸರ್ಕಲ್ ಅಂಡರ್ ಪಾಸ್ನಲ್ಲಿ 2 ಅಡಿಯಷ್ಟು ನೀರು ನಿಂತುಕೊಂಡಿದೆ. ನೀರು ನಿಂತು ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಶಿವಾನಂದ ಸರ್ಕಲ್ನ ಅಂಡರ್ ಪಾಸ್ ಇದೆಯಲ್ಲ, ಅಲ್ಲಿ ನಿಂತ ನೀರಲ್ಲೇ ವಾಹನ ಸವಾರರು ಸಂಚರಿಸ್ತಾ ಇದ್ದಾರೆ. ಶಿವಾನಂದ ಸರ್ಕಲ್ ಅಂಡರ್ ಪಾಸ್ನ ಪಚೀತಿ ನೀವು ನೋಡಬೇಕು. ಅಲ್ಲಿ ಯಾವಾಗಲೂ ಕೂಡ ಇದೇ ರೀತಿಯಾಗಿ ಆಗುತ್ತೆ. ಸರಿಯಾಗಿ ನೀರು ಹೋಗೋದಿಲ್ಲ. ಹಾಗಾಗಿ ಆ ಅಂಡರ್ ಪಾಸ್ ಮೊದಲೇ ಕಂಜೆಸ್ಟ್ ಜಾಗ ಅದು. ಆ ಕಡೆ ಫ್ಲೈಓವರ್ ಇಂದಲೂ ಕೂಡ ಜನ ಬರ್ತಾರೆ, ಈ ಕಡೆ ಸರ್ವಿಸ್ ರೋಡ್ ಇಂದಲೂ ಕೂಡ ಜನ ಬರ್ತಾರೆ. ನೀರು ತುಂಬಿಕೊಂಡ್ರೆ ಪಾಪ ಏನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ. ಮರದ ಕೊಂಬೆ ಮುರಿದು ಬಿದ್ದಿದೆ. ಜಾಲಹಳ್ಳಿ ಭಾಗದಲ್ಲಿ ಗಾಳಿ ಸಹಿತ ಮಳೆಯಾಗಿದೆ. ಸಹಜವಾಗಿ ಈಗ ಮಳೆ ಅಂತ ಹೇಳಿದ್ರೆ ವಿಪರೀತ ಗಾಳಿ, ಮಿಂಚು, ಸಿಡಿಲು, ಗುಡುಗು, ಬರೀ ಮಳೆ ಬರೋದಿಲ್ಲ. ಶಿವಾನಂದ ಸರ್ಕಲ್ ಅಂಡರ್ ಪಾಸ್ ಜಲಾವೃತವಾಗಿದೆ. ಇದು ಯಾವಾಗಲೂ ಹಂಗೇನೆ. ಶಿವಾನಂದ ಸರ್ಕಲ್ ಅಂಡರ್ ಪಾಸ್ನಲ್ಲಿ 2 ಅಡಿಯಷ್ಟು ನೀರು ನಿಂತುಕೊಂಡಿದೆ. ನೀರು ನಿಂತು ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಶಿವಾನಂದ ಸರ್ಕಲ್ನ ಅಂಡರ್ ಪಾಸ್ ಇದೆಯಲ್ಲ, ಅಲ್ಲಿ ನಿಂತ ನೀರಲ್ಲೇ ವಾಹನ ಸವಾರರು ಸಂಚರಿಸ್ತಾ ಇದ್ದಾರೆ. ಶಿವಾನಂದ ಸರ್ಕಲ್ ಅಂಡರ್ ಪಾಸ್ನ ಪಚೀತಿ ನೀವು ನೋಡಬೇಕು. ಅಲ್ಲಿ ಯಾವಾಗಲೂ ಕೂಡ ಇದೇ ರೀತಿಯಾಗಿ ಆಗುತ್ತೆ. ಸರಿಯಾಗಿ ನೀರು ಹೋಗೋದಿಲ್ಲ. ಹಾಗಾಗಿ ಆ ಅಂಡರ್ ಪಾಸ್ ಮೊದಲೇ ಕಂಜೆಸ್ಟ್ ಜಾಗ ಅದು. ಆ ಕಡೆ ಫ್ಲೈಓವರ್ ಇಂದಲೂ ಕೂಡ ಜನ ಬರ್ತಾರೆ, ಈ ಕಡೆ ಸರ್ವಿಸ್ ರೋಡ್ ಇಂದಲೂ ಕೂಡ ಜನ ಬರ್ತಾರೆ. ನೀರು ತುಂಬಿಕೊಂಡ್ರೆ ಪಾಪ ಏನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ.